ಸಂತೋಷ್ ಲಾಡ್ ಬಿ ನಾಗೇಂದ್ರ ವಿರುದ್ಧ ಗಣಿ ದಣಿ ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಅಕ್ರಮದ ವಾಸನೆ ಕೇಳಿ ಬರ್ತಾ ಇದೆ. ಸಂತೋಷ್ ಲಾಡ್ ಬಿ ನಾಗೇಂದ್ರ ವಿರುದ್ಧ ಆರೋಪ ಕೇಳಿ ಬಂದಿದೆ. ಸ್ವತಃ ಜನಾರ್ದನ ರೆಡ್ಡಿ ಆರೋಪವನ್ನ ಮಾಡಿದ್ದು. ಅದಕ್ಕೀಗ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಲೋಕ ಸಮರದಲ್ಲಿ ಮತ್ತೊಮ್ಮೆ ಬಳ್ಳಾರಿಯ ಅಕ್ರಮ ಗಣಿಗಾರಿಕೆ ಸದ್ದು ಮಾಡ್ತಾ ಇದೆ. ಆರೋಪ ಮಾಡಿದಂತಹ ಜನಾರ್ದನ ರೆಡ್ಡಿಯ ವಿಚಾರಕ್ಕೀಗ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡ್ತಾ ಜನಾರ್ದನ ರೆಡ್ಡಿ ಆರೋಪ ಸುಳ್ಳು ಅಂತ ಹೇಳಿದ್ದಾರೆ. ಲೋಕ ಸಮರದ ಹೊತ್ತಲ್ಲಿ ಬಿ ನಾಗೇಂದ್ರ ಸಂತೋಷ್ ಲಾಡ್ ವಿರುದ್ಧ ಆರೋಪವನ್ನ ಮಾಡಿದ್ರು ಜನಾರ್ದನ ರೆಡ್ಡಿ. ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅಂತ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಕೆಆರ್ಪಿಪಿಯನ್ನ ಬಿಜೆಪಿ ಜೊತೆಗೆ ವಿಲೀನ ಮಾಡಿದ್ರು ಜನಾರ್ದನ್ ರೆಡ್ಡಿ ಅವರು. ಲೋಕಸಮರಕ್ಕೆ ಅಲ್ಲಿಂದಲೇ ಮೊಳಗಿಸಿದ್ರು. ಇದೀಗ ಸಂತೋಷ್ ಲಾಡ್ ಹಾಗೆ ಬಿ ನಾಗೇಂದ್ರ ವಿರುದ್ಧ ಕೊಟ್ಟಂತಹ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇಬ್ಬರು ಸಚಿವರ ವಿರುದ್ಧ ಆರೋಪವನ್ನ ಮಾಡಿದ್ರು ಗಣಿದಣಿ. Santosh Lad court let him go to the court. If there are cases against him, ಅವರು ಕೋರ್ಟ್ಗೆ ಹೋಗ್ಲಿ. ತಪ್ಪುಗಳಿದ್ರೆ ಸಾಕ್ಷ್ಯ ಇದ್ರೆ ಕೋರ್ಟ್ಗೆ ಹೋಗ್ಲಿ. ಹೋರಾಟ ಬೇರೆಯಪ್ಪ. ಅವತ್ತು ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಯಾರು ನಮ್ಮ ಹೆಗ್ಡೆ ಯಾರು ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ ಇವ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ರಿ ಅಂದ್ರೆ ಗೊತ್ತಿಲ್ಲ. ಇನ್ನು ನಿಮ್ಗೆ ಏನಿಲ್ಲ ನೋಡಿದಿರಾ? ಅವ್ರ ಆರೋಪ ಏನಾರ ಮಾಡ್ಲಪ್ಪ. ಹ್ಯಾವ್ ಯು ಸೀನ್ ದಿ ರಿಪೋರ್ಟ್ ಆಫ್ ಸಂತೋಷ್ ಹೆಗ್ಡೆ? ಶ್ರೀ ಸಂತೋಷ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ ಹೊರಟಿದ್ದಾರೆ. ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ. ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದು. ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ಅವರು ನನ್ನ ಮೇಲೆ ಜಗಳಕ್ಕೆ ಬಿದ್ದರು, ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಗುಂಪು ಎಲ್ಲ. ಅದಕ್ಕೆ ನಾನು ಪಾದಯಾತ್ರೆ ಮಾಡಿದೆ. ಸಂತೋಷ್ ಹೆಗ್ಡೆ ಅವರು ಸಂತೋಷ್ ಲಾಡ್ ಮೇಲೆ ಇನ್ನೊಬ್ಬರ ಮೇಲೆ ಕೊಟ್ಟಿಲ್ಲ ವರದಿ. ಈಗ ಹೇಳಿದ್ರೆ ಲೆಟ್ ಹಿಮ್ ಗೋ ಟು ದಿ ಕೋರ್ಟ್. ಸಂತೋಷ್ ಲಾಡ್ ಕೋರ್ಟ್ಗೆ ಹಾಕಿ. ಲೆಟ್ ಹಿಮ್ ಗೋ ಟು ದಿ ಕೋರ್ಟ್. ಇಫ್ ದೇರ್ ಆರ್ ಕೇಸಸ್ ಅಗೇನ್ಸ್ಟ್ ಹಿಮ್, ಅವರು ಕೋರ್ಟ್ಗೆ ಹೋಗ್ಲಿ. ತಪ್ಪುಗಳಿದ್ರೆ ಸಾಕ್ಷ್ಯ ಇದ್ರೆ ಕೋರ್ಟ್ಗೆ ಹೋಗ್ಲಿ. ಹೋರಾಟ ಬೇರೆಯಪ್ಪ. ಅವತ್ತು ಜನಾರ್ದನ್ ರೆಡ್ಡಿ ಇವ್ರ ಮೇಲೆ ಯಾರು ನಮ್ಮ ಹೆಗ್ಡೆ ಯಾರು ಸಂತೋಷ್ ಹೆಗ್ಡೆ ರಿಪೋರ್ಟ್ ಕೊಟ್ಟಿದ್ರ ಇವ್ರ ಮೇಲೆ ರಿಪೋರ್ಟ್ ಕೊಟ್ಟಿದ್ರಿ ಅಂದ್ರೆ ಗೊತ್ತಿಲ್ಲ. ಇನ್ನು ನಿಮ್ಗೆ ಏನಿಲ್ಲ ನೋಡಿದಿರಾ? ಅವ್ರ ಆರೋಪ ಏನಾರ ಮಾಡ್ಲಪ್ಪ. ಹ್ಯಾವ್ ಯು ಸೀನ್ ದಿ ರಿಪೋರ್ಟ್ ಆಫ್ ಸಂತೋಷ್ ಹೆಗ್ಡೆ? ಶ್ರೀ ಸಂತೋಷ್ ಹೆಗ್ಡೆ ಅವರು ವರದಿ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ. ಜನಾರ್ದನ್ ರೆಡ್ಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಕ್ ಹೊರಟಿದ್ದಾರೆ, ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ, ಕೋಟಿಗಟ್ಟಲೆ ಹಣ ವಸೂಲು ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿರೋದು ವರದಿ. ಅದರ ಆಧಾರದ ಮೇಲೆ ನಾನು ಚಳುವಳಿ ಮಾಡಿದ್ದು. ಅದನ್ನು ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ.